ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಮೊಟ್ಟೆ ಪಲ್ಯ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ನಾನು ನುಗ್ಗೆ ಸೊಪ್ಪಿನ ಪಲ್ಯ ತೋರಿಸ್ತೀನಿ, ಎಗ್ ಪಲ್ಯ. ಇವತ್ತು ನಾನು ಕೊತ್ತಂಬರಿ ಸೊಪ್ಪಿನ ಪಲ್ಯ ತೋರಿಸಿದ್ದೀನಿ. ನಿಮ್ಮ ಮನೇಲಿ ಕೂಡ ಒಂದ್ಸತಿ ಟ್ರೈ ಮಾಡಿ. ಗೀತಾ ಚಾನಲ್ ಯಾರ್ಯಾರು ಹೊಸಬರು ನೋಡ್ತಾ ಇದ್ದೀರಾ ಅವರು ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇವಾಗ ಹೇಗೆ ಮಾಡೋದು ನಾನು ತೋರಿಸ್ತೀನಿ, ಬನ್ನಿ ನೋಡಿ. 4 ಮೊಟ್ಟೆ ತೊಗೊಂಡಿದ್ದೀನಿ, ನಾಟಿ ಮೊಟ್ಟೆ ಇದು. ನಾನು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ, ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ, ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ, ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು 4, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಮೊದಲು ನಾವು ಇವಾಗ ಇದನ್ನು ಈರುಳ್ಳಿ ಮೆಣಸಿನ್ಕಾಯಿ 2 ಫ್ರೈ ಮಾಡ್ಕೊಳ್ಳೋಣ. ಎಗ್ಗು ಮೊದಲೇ ಹಾಕಬಾರ್ದು. ಇದು ಸ್ವಲ್ಪ ಚೆನ್ನಾಗಿ ಕೆಂಪಾದ್ಮೇಲೆ ಆಮೇಲೆ ಹಾಕೊಳ್ಳೋಣ ಮೊಟ್ಟೆ. ಇವಾಗ ಮೊಟ್ಟೆ ಹಾಕ್ಕೊಳ್ಳೋಣ. ಇದಕ್ಕೆ ಮೊಟ್ಟೆ ಒಂದು 10 ಮೊಟ್ಟೆ ಹಾಕಿದ್ರೂ ಪರವಾಗಿಲ್ಲ, ಏಕೆಂದರೆ ಎಗ್ ಇರೋದೇ 4 ಎಗ್ಗು, ಹಂಗಾಗಿ ನಾನು 4 ಮೊಟ್ಟೆ ಮಾಡ್ತಾಯಿದ್ದೀನಿ. ನೋಡಿ, ನಾಟಿ ಕೋಳಿ ಮೊಟ್ಟೆ ನೋಡಿ, ಈ ಕಲರ್ ಭಂಡಾರ ಬರುತ್ತೆ ನೋಡಿ, ಪ್ಯೂರ್ ನಾಟಿ ಕೋಳಿ ಮೊಟ್ಟೆ. ಅದರಲ್ಲೂ ಒಂದು ಮಿಕ್ಸ್ ಮಾಡಿದ್ದಾರೆ ನೋಡಿ, ಬೇರೆ ಕಲರ್. ಅದರಲ್ಲೂ ಪ್ಯೂರ್ ಅಂತಾರೆ, ನಾವು ನಮ್ಮ ಕೈಗೆ ತೊಗೋತೀವಿ. ಅದರಲ್ಲೂ ಮೋಸ ಮಾಡ್ತಾರೆ ಜನ. ಮೊಟ್ಟೆ ಮತ್ತು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಸೊಪ್ಪನ್ನ ಹುರಿಯೋಣ. ಮೊಟ್ಟೆ ಎಲ್ಲ ಗಬ್ಬೆಲ್ಲ ಹೋಗೋಂಗೆ ಹುರಿದಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ, ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ನಿಮ್ಮನೇಲಿ ಒಂದ್ಸತಿ ಟ್ರೈ ಮಾಡಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.